ಹೇಳ್ತೀವಿ ಅಂದ್ರೆ ಯಾವಾಗ ಮುಸ್ಲಿಂ ಹೇಳ್ತೀವಿ ಅಂದ್ರೆ ಆ ಮತಾಂತರ ಮಾಡಿದಕ್ಕೆ ಕೊಡವರ ಜೊತೆಗೆ ಅನೇಕ ಹೋರಾಟಗಳಾಗಿದೆ. ನಾನು ಅದೇ ಪ್ರಶ್ನೆಯನ್ನ ನನ್ನ ಶುರುವಿನ ಪ್ರಶ್ನೆ ನೀವೇ ಉತ್ತರ ಕೊಡಿ ಸರ್. ನಾನು ಎಜೆ ಖಾನ್ ಸರ್ಗೆ ಮೊದಲ ಪ್ರಶ್ನೆ ಹೈದರಾಲಿ ಬಗ್ಗೆ ಇಲ್ಲದ ವಿರೋಧ ಅರ್ಥ ಆಯ್ತು. ಸವನೂರ್ ಮತ್ತೆ ಕಳಪಾದಲ್ಲಿ ಇರತಕ್ಕಂತ ನವಾಬ್ಗಳನ್ನ ಕೂಡ ಪನಿಷ್ಮೆಂಟ್ ಕೊಟ್ಟವರು. ನೀವು ಉತ್ತರ ಕೊಡಿ. ಹಾಗೆ ಶರೀಫ್ ಸರ್ ನೀವು ಉತ್ತರ ಕೊಡಿ. ಹೈದರಾಲಿ ಬಗ್ಗೆ ಇಲ್ಲದ ತಕರಾರು ಟಿಪ್ಪು ಬಗ್ಗೆ ಮಾತ್ರ ಬರ್ತಿದೆ ಅಂತಂದ್ರೆ ದೇರ್ ಮಸ್ಟ್ ಬಿ ಸಮಥಿಂಗ್ ಅಲ್ವಾ? ಇದೊಂದು ಅನುಮಾನ ಇರುತ್ತೆ ಸರ್. ಹೈದರಾಲಿಯನ್ನ ಮುಸ್ಲಿಂ ದೊರೆ ಮುಸ್ಲಿಂ ಅನ್ನೋ ಕಾರಣಕ್ಕೆ ವಿರೋಧ ಈ ರೀತಿಯಲ್ಲಿ ಹೆಚ್ಚಾಗಿ ಚರ್ಚೆ ಆಗೋದು ನಾವು ಕೇಳೋದೇ ಇಲ್ಲ. ಟಿಪ್ಪು ಬಗ್ಗೆ ಚರ್ಚೆ, ಟಿಪ್ಪು ಬಗ್ಗೆ ವಿವಾದ ಬಂದಾಗ ಯಾಕೆ ಹೀಗೆ ಅನ್ನೋದು ನಿಮ್ಮ ಕ್ವೆಶ್ಚನ್ ಸರಿಗಿದೆ. ವಾಜಪೇಯಿ ಮೇಲೆ ಚರ್ಚೆ ಇಲ್ಲದೆ ಇರುವಾಗ ಯಾಕೆ ಮೋದಿ ಅವರ ಮೇಲೆ ಮಾತ್ರ ಚರ್ಚೆ? ಇದೇ ಉತ್ತರ. ವಾಜಪೇಯಿ ಅವ್ರ ಮೇಲೆ ಯಾರಿಗೂ ಚರ್ಚೆ ಇಲ್ಲ. ವಾಜಪೇಯಿ ಅವ್ರ ಕಾಲದಲ್ಲೂ ಚರ್ಚೆಗಳು ಇಲ್ಲ ನಮ್ಗೇನು ಚರ್ಚೆ ಇಲ್ಲ. ಯಾಕೆ ಮೋದಿ ಅವ್ರು ಮಾತ್ರ ಚರ್ಚೆಗೆ ಬರ್ತಾರೆ, ಯಾಕೆ ಅವ್ರು ಮಾತ್ರ ಒಳಗೆ ಬರ್ತಾರೆ ಅಂದ್ರೆ 2002 ನಲ್ಲಿ ನಡೆದಿರುವಂತಕ್ಕಂಥ ಒಂದು ಘಟನೆ. ಆ ಘಟನೆ ನಡೆದಿಲ್ಲ ಅಂತ ಯಾರು ಹೇಳಕ್ಕಾಗಲ್ಲ. 3,000 ಜನರನ್ನು ಕೊಂದಾಕಿದ್ದಾರೆ. ಆದ್ರೆ ಅವ್ರಂತಿಲ್ಲ, ಅಲ್ಲಿರತಕ್ಕ ಗುಜರಾತಿಗಳು ಮಾಡಿರುವಾಗ ಅವರು ಆಳ್ವಿಕೆ ಮಾಡ್ತಿರುವಾಗ ಅವ್ರು ಏನ್ ಮಾಡ್ತಿದ್ರು ನೋಡಿ. ಪ್ರಶ್ನೆ ಸಿಂಪಲ್ ಆಗಿ 3,000 ಜನರನ್ನ ಕೊಂದಾಕಿರುವಾಗ ಅಲ್ಲಿರತಕ್ಕಂಥ ಸಿಎಂ ಯಾರಾಗಿದ್ರು? ಸಿಎಂ ಯಾರಾಗಿದ್ರು? ಹಾಗಾಗಿ ವಾಜಪೇಯಿ ಅವರು ಹೇಳಿದ್ರು ರಾಜ ಧರ್ಮ ಕೋ ಪಾಲನ್ ಕರ್ನಾ ಹೈ. ಯಾರು ಹೇಳಿದ್ರು ಉಪದೇಶ? ವಾಜಪೇಯಿ ನಿಮ್ಮದೇ ಲಾಜಿಕ್ ನಿಂದ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಹೈದರಾಲಿ ಸಂದರ್ಭದಲ್ಲಿ ಬಲವಂತದ ಮತಾಂತರಗಳು ಹಾಗೆ ಮತಾಂತರದ ಹೆಸರಲ್ಲಿ ಕಗ್ಗೊಲೆಗಳಾಗ್ಲಿಲ್ಲ, ಹಾಗಾಗಿ ಹೈದರಾಲಿ ಬಗ್ಗೆ ಚರ್ಚೆ ಇಲ್ಲ. ಆದ್ರೆ ಟಿಪ್ಪು ಕಾಲದಲ್ಲಿ ಇದೆಲ್ಲ ಆಯ್ತು, ಹೀಗಾಗಿ ವಿವಾದ ಚರ್ಚೆ ಅರ್ಥ ಮಾಡ್ಕೊಳ್ಬೇಕಾ ನಾವು? ಟಿಪ್ಪುವನ್ನು ಡಿಫೆಂಡ್ ಮಾಡಕ್ ಹೋಗಲ್ಲ. ನಾನು ಚರ್ಚೆಗೆ ಬರುವಾಗ ಒಬ್ಬ ವ್ಯಕ್ತಿಯನ್ನು ವ್ಯಕ್ತಿ ಅಂತಾನೆ ನೋಡ್ತೀನಿ. ಟಿಪ್ಪು ಮಾಡಿದೆಲ್ಲ ಸರಿಯಲ್ಲ, ಟಿಪ್ಪು ಮಾಡಿದೆಲ್ಲ ಕೆಟ್ಟದು ಅಲ್ಲ. ಅದೇ ರೀತಿ ಇವತ್ತಿನ ನಾವು ನೋಡತಕ್ಕಂಥ ಪ್ರೈಮ್ ಮಿನಿಸ್ಟರ್ಗೂ ಅದೇ ರೀತಿ ಹೇಳ್ಕೊಳ್ತೀವಿ. ಪ್ರೈಮ್ ಮಿನಿಸ್ಟರ್ ಮಾಡೋದಲ್ಲ ಸರಿನೂ ಇಲ್ಲ, ಪ್ರೈಮ್ ಮಿನಿಸ್ಟರ್ ಮಾಡಿದಲ್ಲ ತಪ್ಪು ಇಲ್ಲ. ಎಲ್ಲೋ ಒಂದ್ ಕಡೆ ಮನುಷ್ಯ 2 ಗುಣ ಇಟ್ಟಿರ್ತಾನೆ, ಎಲ್ಲೋ ಒಂದ್ ಕಡೆ ಎಲ್ಲೋ ತಪ್ಪು ಮಾಡಿರ್ತಾನೆ. ಬಟ್ ಇವತ್ತಿಗೆ ಕೆಲವರು ಗೋಡ್ಸೆಯನ್ನು ಮರ್ಯಾದೆಯನ್ನು ನೋಡುವವರು ಇದ್ದಾರೆ ಈ ಭಾರತದಲ್ಲಿ. ಅದೇ ರೀತಿ ಬೇರೆ ಅನ್ಯರನ್ನು ಕೂಡ ಮಹಾತ್ಮ ಗಾಂಧಿಯನ್ನು ಮರ್ಯಾದೆ ಕೊಡುವ ಸಮಾಜ ಇಲ್ಲಿ ಭಾರತದಲ್ಲಿದೆ. ಅದೇ ರೀತಿ ಎಲ್ಲಾ ಜನರನ್ನು ಹಾಗೆ ನೋಡುವಂತ ಒಂದು ಸಂಬಂಧ ಇಲ್ಲಿ ನಾವು ಬೆಳೆಸಬೇಕಾಗಿರುತ್ತೆ. ಮಾಡಿರಬಹುದು, ಬಟ್ ಅದಷ್ಟನ್ನ ಮಾತ್ರ ಸತ್ಯ ಅಂತ ಹೇಳಿ ಪರಿಗಣಿಸಿ ಆತ ಒಬ್ಬ ಮತಾಂಧ ಮಾತ್ರ ಆಗಿದ್ದ ಅಂತ ಹೇಳಿ ನಾವು ಕನ್ಸಿಡರ್ ಮಾಡಬಾರ್ದು ಅನ್ನೋ ವಾದ. ಮೇಡಮ್, ಇದಕ್ಕೆ ಏನು ಹೇಳಬೇಕಂದ್ರೆ ಶ್ರೀ ಓಮರ್ ಶರೀಫ್ ಸರ್ ಅವರು ಹೇಳ್ದಂಗೆ ಅವ್ರು ತುಂಬ ನಮ್ಮ ಇತಿಹಾಸದ ಬಗ್ಗೆ ಆಸಕ್ತಿ ಇದೆ ಅಂತ ಕಾಣುತ್ತೆ. ಇದು ನಮ್ಮ ಹಿಂದೂ ಪುರಾಣದ ಬಗ್ಗೆ ಆಸಕ್ತಿ ಇದೆ ಅನಿಸುತ್ತೆ. ರಾಜರಾಜ ಚೋಳರ ಬಗ್ಗೆ ಹೋದರು, ಬೇರೆ ಚೋಳರ ಬಗ್ಗೆ ಹೋದರು, ಬಿಹಾರದ ಬಗ್ಗೆ ಹೋದರು, ಇದೆಲ್ಲ ವಿಚಾರಕ್ಕೆ ಹೋಗಿದ್ದಾರೆ. ಇನ್ನೂ ಸ್ವಲ್ಪ ಹಿಂದಕ್ಕೆ ಹೋಗ್ಬಿಡೋಣ. ರಾಮ ಸುಗ್ರೀವನ್ನ ಸಾಯಿಸ್ತಾನೆ, ವಾಲಿನ ಸಾಯಿಸ್ತಾನೆ, ವಾಲಿಯ ವಧೆ ಮಾಡ್ತಾನೆ. ಇನ್ನೂ ವಿವಾದ ಇದೆ ಅದು ನಮ್ಮಲ್ಲಿ. ಯಾಕಂದ್ರೆ ನಮ್ಮ ಹಿಂದೂ ಸಮಾಜದಲ್ಲಿ ಇನ್ನೂ ಡಿಬೇಟ್ ಆಗತ್ತೆ. ಹೌದು, ರಾಮನ್ ಬಗ್ಗೆಯೂ ಡಿಬೇಟ್ ಆಗತ್ತೆ. ಖಂಡಿತ. ಬಟ್ ಆರಾಧ್ಯ ದೈವ ರಾಮನೇ. ಯಾಕಂದ್ರೆ ಹೆಚ್ಚಿನ ಭಾಗ ಅವನು ಏನು ಮಾಡ್ದ, ಹೇಗೆ ನಡ್ಕೊಂಡ, ಅದಕ್ಕೆ ರಾಮನ್ನೇ ಪೂಜೆ ಮಾಡೋದು, ರಾವಣನಲ್ಲ. ಧರ್ಮರಾಯ, ನಾವು ಈಗ ನಿಮ್ಮ ಆಫೀಸಲ್ಲಿ ಕೂತಿದ್ದೀವಿ, ಇಲ್ಲಿಂದ ಕೂಗಳಿದ್ದ ದೂರದಲ್ಲೇ ಧರ್ಮರಾಯ ದ್ರೌಪದಿ ದೇವಸ್ಥಾನ ಇದೆ. ನಮ್ಮ ಬೆಂಗಳೂರು ಕರ್ಗ ದೇವಸ್ಥಾನ. ಏನಕ್ಕೆ ಧರ್ಮರಾಯನ ಪೂಜೆ ಇವತ್ತಿಗೂ 5,000 ವರ್ಷ ಅಂತ ಇಟ್ಕೊಂಡದ? 5 ಲಕ್ಷ ವರ್ಷನೋ 5,000 ವರ್ಷನೋ. ಧರ್ಮರಾಯನ ಪೂಜೆ ಇವತ್ತಿಗೂ ಏನಕ್ಕಾಗತ್ತೆ ಈ ಭೂಮಿ ಮೇಲೆ? ಅವ್ನು ನಡ್ಕೊಂಡು ಈ ರೀತಿಲಿ. ದುರ್ಯೋಧನ ಪೂಜೆ ಯಾರು ಮಾಡಲ್ಲ. ಯಾವನೊಬ್ಬ ರಾಜ ಆಯ್ತಾ, ಅವನು ಭ್ರಷ್ಟ ಆಗಿದ್ರೆ, ಇಲ್ಲ ಅವನು ನೀಚ ಆಗಿದ್ರೆ, ನಮ್ಮ ಸಮಾಜ ಆಗ್ಲಿಂದನೂ ಅವ್ರನ್ನ ಖಂಡಿಸ್ತಾನೆ ಬಂದಿದೆ. ಒಪ್ಪಕ್ಕೆ ಸಾಧ್ಯವೇ ಇಲ್ಲ. ಈ ಭಾರತದ ಭೂಮಿಯ ವೈಶಿಷ್ಟ್ಯತೆಯೇ ಅದು. ನಾವು ಇಂಥವ್ರನ್ನ ಒಪ್ಪಕ್ಕೆ ಸಾಧ್ಯ ಇಲ್ಲ. ಟಿಪ್ಪು ವಿಚಾರದಲ್ಲಿ ಯಾಕೆ ಎಷ್ಟು ವಿವಾದ ಇದೆ, ಆಗಿರೋಷ್ಟು ಕೃತ್ಯ ನರಸಿಂಹದೇವರು ಇದು ಸ್ಪಷ್ಟವಾಗಿ ಇತಿಹಾಸ ಬಂದಿರಲಿಲ್ಲ. ಕೆಲವರು ಹೇಳಿದ್ದಾರೆ. ಈಗಲೂ ಇದು ನಾನು ಡೈರೆಕ್ಟಾಗಿ ಕೇಳಿಸ್ಕೊಂಡಿರೋದನ್ನ ಮೊನ್ನೆ ನಿಮ್ಮ ಚಾನಲಲ್ಲಿ ಹೇಳಿದೆ, ಈಗ ಇನ್ನೊಂದ್ಸತಿ ಹೇಳ್ತೀನಿ. ಶ್ರೀರಾಮ ಶರ್ಮಾ ಅಂತ ಹೇಳಿ ವೃದ್ಧರಿದ್ದಾರೆ, ಅರ್ಚಕರು. ಯಾರು ಆ ಮನೆತನದವರು, ಮಂಡ್ಯಮ್ಮ ಹೆಂಗಾರ್ ಮನೆತನದವರು. ಮೇಲ್ಕೋಟೆ ದೇವಸ್ಥಾನದ ಎದುರುಗಡೆ ಅವರ ಮನೆ ಇರುತ್ತೆ. ಅವ್ರಿಗೀಗ ಸದ್ಯಕ್ಕೆ ಕಿವಿ ಕೇಳಿಸೋಲ್ಲ. ಅವ್ರ ಮನೆಗೆ ನಾವು ಇದು ರಿಸರ್ಚ್ ಮಾಡ್ತಾ ಅವ್ರ ಮನೆಗೆ ಹೋಗಿ ಕೇಳಿದಾಗ ಈ ಪೂರ ಇತಿಹಾಸ ಅವರು ತಲಾಂತರವಾಗಿ ಹೇಳ್ಕೊಂಡು ಬಂದಿದ್ದಾರೆ.
ಈಗ ನಾನು ಯಾರು, ನಮ್ಮಪ್ಪ ಯಾರು, ನಮ್ಮ ತಾತ ಯಾರು ಅಂತ ನಮ್ಮ ಮನೆಯವರು ಹೇಳ್ಕೊಡ್ಬೇಕು. ಅದಕ್ಕೇನು ಬರ್ತ್ ಸರ್ಟಿಫಿಕೇಟ್ ಕೊಡಲ್ಲ. ನಾವು ಹುಟ್ಟಿದಕ್ಕೆ ಬರ್ತ್ ಸರ್ಟಿಫಿಕೇಟ್ ಕೊಡ್ತಾರೆ. ನಮ್ಮಪ್ಪ ಅನ್ನೋದಕ್ಕೆ ಯಾರು ಸರ್ಟಿಫಿಕೇಟ್ ಕೊಟ್ಟಿರಲ್ಲ. ಅದು ನಮ್ಗೆ ಗೊತ್ತಿರ್ತದೆ ನಮ್ಮಪ್ಪ ಯಾರಂತ. ಅವ್ರು ಹೇಳಿರೋ ಇತಿಹಾಸ ಅಲ್ಲಿ ಹೋದಾಗ ಕಣ್ಣಲ್ಲಿ ನೀರು ಹಾಕ್ಕೊಂಡು ಮೇಲ್ಕೋಟೆಯಿಂದ ಇಬ್ಬರು ಮಂತ್ರಿಗಳು ರಾಜಮಾತೆಗೆ ತುಂಬ ಆಪ್ತರಿರ್ತಾರೆ. ಎಲ್ಲಿ ಶ್ರೀರಂಗಪಟ್ಟಣದಲ್ಲಿ ಯಾರು, ಈ ಅಯ್ಯಂಗಾರ್ ಸಂಪ್ರದಾಯ, ರಾಮಾನುಜಾಚಾರ್ಯರ ಸಂಪ್ರದಾಯದ ಇಬ್ಬರು ಮಂತ್ರಿಗಳು ರಾಜಮಾತೆಗೆ ಆಪ್ತರಿರ್ತಾರೆ. ಸೊ ಅವ್ರು ಪರ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ ಇಷ್ಟು ಜನಕ್ಕೆ ಬೆದರಿಕೆ, ಅಂದ್ರೆ ಅವ್ರಿಗೆ ಇಡೀ ಸಮುದಾಯಕ್ಕೆ ಹೆದರಿಸೋದಕ್ಕೆ ಇವ್ರು ಇಡೀ ಸೇನೆನ ಕಳಿಸಿ ಮೈಸೂರು ರಾಜವಂಶಸ್ಥರಿಗೆ ಕೊಡಬೇಕಾದ ಗೌರವಾದರಗಳನ್ನ ಕೊಡ್ತಾ ಇದ್ರು. ಟಿಪ್ಪು ಸುಲ್ತಾನ್ ಅನ್ನೋ ಉಲ್ಲೇಖಗಳು, ರಾಜಮಾತೆ ಲಕ್ಷ್ಮಮ್ಮಣ್ಣವ್ರು ಆಚೆಗೆ ಬಂದಾಗ, ಸೆರೆಯಿಂದ ಆಚೆಗೆ ಬಂದಾಗ, ಇದು ಫಿಲಮ್ ಇದೆಯಲ್ಲ ನಮ್ದು ಬಾಹುಬಲಿ ಫಿಲಮ್ನಲ್ಲಿ ಅವರು ಅಲ್ಲಿನ ರಾಜಮಾತೆ ಆಚೆಗೆ ಬರ್ತಾರಲ್ಲ, ಅವ್ರನ್ನ ಇದರಿಂದ ಅಲ್ಲಿ ಸರಿಯಲ್ಲಿ ಇಟ್ಟಿರ್ತಾರಲ್ಲ, ಲಿಟ್ರಲಿ ಆ ರೀತಿ ಅವ್ರು ಸರಿಯಿಂದ ಆಚೆಗೆ ಬಂದಿದ್ದು. ಆ ತರ ಚಿತ್ರಹಿಂಸೆ ಕೊಟ್ಟಿದ್ದಾರೆ ರಾಜ್ ಪರಿವಾರ. ಮತ್ತೆ ಹೇಳ್ತಿದಾರಲ್ಲ ಇವರು ಯಾರನ್ನ ಸಾಯಿಸಿಲ್ಲ ಅಂತ. ಹೈದರಾಲಿ ಇತಿಹಾಸ ಇನ್ನೂ ಬಂದಿಲ್ಲ, ಮುಂದಕ್ಕೆ ಬಂದೇ ಬರುತ್ತೆ. ಇಮ್ಮಡಿ ಕೃಷ್ಣರಾಜ ಒಡೆಯರ್ಗೆ ವಿಷ ಸ್ಲೋ ಪಾಯ್ಸನ್ ಕೊಟ್ಟು ಸಾಯಿಸಿರೋದು ಅಂತ ಅಲ್ಲಿ ಉಲ್ಲೇಖ ಇದೆ. ಒಳಗಡೆ ಕಬ್ಜಾ ಮಾಡಿ ಮಂತ್ರಿಗಳನ್ನ ಕೆಲವು ಮಂತ್ರಿಗಳನ್ನ ಹಿಡ್ಕೊಂಡು ಇದನ್ನ ಸಂಸ್ಥಾನ ಕಬ್ಜಾ ಮಾಡಿದ್ರು. ಬಟ್ ಅವ್ರು ಏನಂದ್ರೆ ಜನ ವಿರೋಧ ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅವ್ನು ಇನ್ನೂ ಹಿಂದೂ ಮಂತ್ರಿಗಳನ್ನ ಇಟ್ಕೊಂಡಿದ್ದೇನೆ, ಇಡೀ ಜನ ಉಲ್ಟಾ ಆಗ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಅವ್ರನ್ನ ಇಟ್ಕೊಂಡು ಮ್ಯಾನೇಜ್ ಮಾಡ್ತಿದ್ರು. ಕೊನೆಗೆ ಇವ್ರು ಅವ್ರಿಗೆ ಶರಣಾಗ್ಬೇಕಾಗಿ ಬಂತು. ಏನು ಜಾಸ್ತಿ ನಡೆಯಕ್ಕಾಗಿಲ್ಲ. ಟಿಪ್ಪುವಿನ ಕಡೆ 10 years ನೀವು ಆಡಳಿತ ತಗೊಂಡ್ರೆ ಅವ್ನು ಏನು ನಡೆದಿಲ್ಲ. ಅಲ್ಲಿ ಏನು ಮಂತ್ರಿಗಳು ಹೇಳ್ತಿರು, ಪೂಜೆಗೆ ಇದು ಮಾಡ್ಕೊಳ್ಳೋನು, ದೋಷ ಪರಿಹಾರ ಮಾಡ್ಕೊಳ್ಳೋನು, ಬೆಳಗ್ಗೆಯಿಂದ ರಾತ್ರಿ ಜ್ಯೋತಿಷ ಕೂತ್ಕೊಂಡಿದ್ದ ಅವ್ನು ಹೋರಾಟ ಮಾಡಿಲ್ಲ. ಒಂದೇ ಮಾತು ನೋಡಿ, ರಾವಣನ್ನ ಯಾರು ಆರಾಧನೆ ಮಾಡಲ್ಲ ಅಂತ ಹೇಳಿದ್ರಿ. ತಮಿಳುನಾಡಿನಲ್ಲಿ, ಶ್ರೀಲಂಕಾದಲ್ಲಿ ಇವತ್ತಿಗೂ ಕೆಲವು ಜನಾಂಗಗಳು ರಾವಣನ್ನ ಆರಾಧನೆ ಮಾಡುವ ಪದ್ಧತಿ ಇದೆ, ಇಲ್ಲ ಅಂತ ಹೇಳಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ರಾವಣ ಬಂದು ಶಿವತಾಂಡವ ಸ್ತೋತ್ರವನ್ನು ಬರೆದಿಟ್ಟ. ಸೊ ಹಾಗಾಗಿ ಅವನು ಒಬ್ಬ ಶಿವಭಕ್ತ. ಅಲ್ಲಿ ಕೂಡ ಒಂದು ಡೀಪ್ ಆಗಿ ಅನಾಲಿಸಿಸ್ ಬೇರೆ ವಿಚಾರ ಒಪ್ಕೊಂಡಿದ್ದಾನೆ. ನೋಡಿದಿರಿ ನೀವು. ಈಗ ನಾನು ನಿಮ್ಮ ಶಿವಭಕ್ತ, ನಾನು ಇಸ್ಲಾಮಿನ ವಿಚಾರಕ್ಕೆ ನಾನು ಬಂದಿಲ್ಲ, ಆಯ್ತಾ? ಮುಸ್ಲಿಂ ಸಮುದಾಯದ ವಿಚಾರಕ್ಕೆ ಬಂದಿಲ್ಲ, ನಾನು ಟಿಪ್ಪು ವಿಚಾರಕ್ಕೆ ಹೋಗೋಣ. ಏನಂತೆ ಇವಾಗ ಏನಂದ್ರೆ ರಾವಣನ್ನ ಆರಾಧನೆ ಮಾಡೋರು ಯಾರು ಇಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳಿದೆ ರಾವಣನ್ನ ಆರಾಧನೆ ಮಾಡೋರು ಇದ್ದಾರೆ. ಈ ಭಾರತದ ಸಂವಿಧಾನದಲ್ಲಿ ಅವ್ರಿಗೂ ಹಕ್ಕಿದೆ. ಈ ಭಾರತದ ಯಾರು ರಾವಣನ್ನ ಆರಾಧನೆ ಮಾಡಕ್ಕೆ ಮುಂದೆ ಹೋಗ್ತಾರೋ ಅವ್ರಿಗೂ ಹಕ್ಕು ಕೊಡತ್ತೆ. The articles preserve the rights of those under article. ರಾವಣನ ಒಳ್ಳೆ ಗುಣಗಳನ್ನು ಪೂಜೆ ಮಾಡೋದು ಇವತ್ತು ಇದೆ. ಶ್ರೀರಾಮನೇ ಒಪ್ಕೊಂಡಿದ್ದಾನೆ ರಾವಣನ ಒಳ್ಳೆ ಗುಣಗಳನ್ನು ಈ ಭೂಮಿಯಲ್ಲಿ ಹೇಳ್ತೀವಿ ಅಂದ್ರೆ ಯಾವಾಗ ಮುಸ್ಲಿಂ ಹೇಳ್ತೀವಿ ಅಂದ್ರೆ ಆ ಮತಾಂತರ ಮಾಡಿದಕ್ಕೆ ಕೊಡವರ ಜೊತೆಗೆ ಅನೇಕ ಹೋರಾಟಗಳಾಗಿದೆ. ನಾನು ಅದೇ ಪ್ರಶ್ನೆಯನ್ನ, ನನ್ನ ಶುರುವಿನ ಪ್ರಶ್ನೆ ನೀವೇ ಉತ್ತರ ಕೊಡಿ ಸರ್. ನಾನು ಎಜೆ ಖಾನ್ ಸರ್ಗೆ ಮೊದಲ ಪ್ರಶ್ನೆ ಹೈದರಾಲಿ ಬಗ್ಗೆ ಇಲ್ಲದ ವಿರೋಧ. ಅರ್ಥ ಆಯ್ತು. ಸವನೂರ್ ಮತ್ತೆ ಕಡಪದಲ್ಲಿ ಇರ್ತಕ್ಕಂತ ನವಾಬ್ಗಳನ್ನ ಕೂಡ ಪನಿಷ್ಮೆಂಟ್ ಕೊಟ್ಟವರು. ನೀವು ಉತ್ತರ ಕೊಡಿ. ಹಾಗೆ ಶರೀಫ್ ಸರ್ ನೀವು ಉತ್ತರ ಕೊಡಿ. ಹೈದರಾಲಿ ಬಗ್ಗೆ ಇಲ್ಲದ ತಕರಾರು ಟಿಪ್ಪು ಬಗ್ಗೆ ಮಾತ್ರ ಬರ್ತಿದೆ ಅಂತಂದ್ರೆ ದೇರ್ ಮಸ್ಟ್ ಬಿ ಸಮಥಿಂಗ್ ಅಲ್ವಾ? ಇದೊಂದು ಅನುಮಾನ ಇರುತ್ತೆ ಸರ್. ಹೈದರಾಲಿಯನ್ನ ಮುಸ್ಲಿಂ ದೊರೆ, ಮುಸ್ಲಿಂ ಅನ್ನೋ ಕಾರಣಕ್ಕೆ ವಿರೋಧ, ಈ ರೀತಿಯಲ್ಲಿ ಹೆಚ್ಚಾಗಿ ಚರ್ಚೆ ಆಗೋದು ನಾವು ಕೇಳೋದೇ ಇಲ್ಲ. ಟಿಪ್ಪು ಬಗ್ಗೆ ಚರ್ಚೆ, ಟಿಪ್ಪು ಬಗ್ಗೆ ವಿವಾದ ಬಂದಾಗ ಯಾಕೆ ಹೀಗೆ ಅನ್ನೋದು ನಿಮ್ಮ ಕ್ವೆಶ್ಚನ್ ಸರಿಗಿದೆ. ವಾಜಪೇಯಿ ಮೇಲೆ ಚರ್ಚೆ ಇಲ್ಲದೆ ಇರುವಾಗ ಯಾಕೆ ಮೋದಿ ಅವರ ಮೇಲೆ ಮಾತ್ರ ಚರ್ಚೆ? ಇದೇ ಉತ್ತರ. ವಾಜಪೇಯಿ ಅವ್ರ ಮೇಲೆ ಯಾರಿಗೂ ಚರ್ಚೆ ಇಲ್ಲ. ವಾಜಪೇಯಿ ಅವ್ರ ಕಾಲದಲ್ಲೂ ಚರ್ಚೆಗಳು ಇಲ್ಲ, ನಮ್ಗೇನು ಚರ್ಚೆ ಇಲ್ಲ. ಯಾಕೆ ಮೋದಿ ಅವ್ರು ಮಾತ್ರ ಚರ್ಚೆಗೆ ಬರ್ತಾರೆ, ಯಾಕೆ ಅವ್ರು ಮಾತ್ರ ಒಳಗೆ ಬರ್ತಾರೆ ಅಂದ್ರೆ 2002 ನಲ್ಲಿ ನಡೆದಿರುವಂತಕ್ಕಂಥ ಒಂದು ಘಟನೆ. ಆ ಘಟನೆ ನಡೆದಿಲ್ಲ ಅಂತ ಯಾರು ಹೇಳಕ್ಕಾಗಲ್ಲ. 3,000 ಜನರನ್ನು ಕೊಂದಾಕಿದ್ದಾರೆ. ಆದ್ರೆ ಅವ್ರಂತಿಲ್ಲ,
ಅಲ್ಲಿರತಕ್ಕ ಗುಜರಾತಿಗಳು ಮಾಡಿರುವಾಗ ಅವರು ಆಳ್ವಿಕೆ ಮಾಡ್ತಿರುವಾಗ ಅಂದ್ರೆ ಹೈದರಾಲಿ ಅವ್ರು ಏನ್ ಕಾಲದಲ್ಲಿ ಮಾಡ್ತಿದ್ರು ಮತಾಂತರ ಆಗ್ಲಿಲ್ಲ. ನೋಡಿ ನಾನು ಏನ್ ಮತಾಂತರದ ಹೆಸರಲ್ಲಿ ಕೊಲೆಗಳಾಗ್ಲಿಲ್ಲ. ಹಾಗಾಗಿ ಹೈದರಾಲಿ ವಿರೋಧ ಇರ್ಲಿಲ್ಲ. ಪ್ರಶ್ನೆ ಇಲ್ಲ ಇರೋದು. ನಿಮ್ಮ ಉತ್ತರ ಇದೇನಾ ನನ್ನ ಸರ್? ಪ್ರಶ್ನೆ ಟಿಪ್ಪು ಸಿಂಪಲ್ ಆಗಿ ಕಾಲದಲ್ಲಿ ಆಯ್ತು, 3,000 ಹಾಗಾಗಿ ಟಿಪ್ಪು ಜನರನ್ನ ಕೊಂದಾಕಿರುವಾಗ ನಿಮ್ಮ ಅಲ್ಲಿರತಕ್ಕಂತ ಲಾಜಿಕ್ ಇಂದಾನೆ ಸಿಎಂ ಯಾರಾಗಿದ್ರು? ನಿಮ್ಮ ಲಾಜಿಕ್ ಇಂದಾನೆ ನಾನು CM ಎಕ್ಸ್ಟ್ರಾಕ್ಟ್ ಮಾಡಿ ಯಾರಾಗಿದ್ರು? ಕೇಳ್ತಾ ಇದೀನಿ. ನಿಮ್ಮದೇ ಹಾಗಾಗಿ- ಲಾಜಿಕ್ ಇಂದ ನಾನು ಎಕ್ಸ್ಟ್ರಾಕ್ಟ್ ಮಾಡಿ ಕೇಳ್ತಾ ಹಾಗಾಗಿ ಇದೀನಿ. ವಾಜಪೇಯಿ ಅವರು ಹೇಳಿದ್ರು ಉಮರ್ ಶರೀಫ್ ಸರ್, ರಾಜ ಧರ್ಮ ಕೋ ಪಾಲನ್ ಕರ್ನಾ ಹೈ. ಎಕ್ಸಾಕ್ಟ್ಲಿ ರಾಜಧರ್ಮ. ಯಾರು ಹೇಳಿದ್ರು ಉಪದೇಶ? ಹಾಗಾಗಿ ನಾನು ಕೇಳ್ತಾ ಇರೋದು ವಾಜಪೇಯಿ ಅವರು ಹೇಳಿದ್ರು. ನಿಮ್ಮದೇ ಲಾಜಿಕ್ ನಿಂದ ಯಾರು ನಾನು ಹೇಳಿದ್ರು? ಪ್ರಶ್ನೆ ಕೇಳ್ತಾ ಯಾರು ಮುಂದೆ ಇದ್ದೀನಿ. ಹೇಳಿದ್ರು? ಅಲ್ಲ ಉಮರ್ ಶರೀಫ್ ಸರ್, ನಿಮ್ಮದೇ ಲಾಜಿಕ್ ನಿಂದ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಹೈದರಾಲಿ ಸಂದರ್ಭದಲ್ಲಿ ಬಲವಂತದ ಮತಾಂತರಗಳು ಹಾಗೆ ಮತಾಂತರದ ಹೆಸರಲ್ಲಿ ಕಗ್ಗೊಲೆಗಳಾಗ್ಲಿಲ್ಲ, ಹಾಗಾಗಿ ಹೈದರಾಲಿ ಬಗ್ಗೆ ಚರ್ಚೆ ಇಲ್ಲ. ಆದ್ರೆ ಟಿಪ್ಪು ಕಾಲದಲ್ಲಿ ಇದೆಲ್ಲ ಆಯ್ತು, ಹೀಗಾಗಿ ವಿವಾದ ಚರ್ಚೆ ಹಿಂಗ್ ಅರ್ಥ ನಾನು ಮಾಡ್ಕೊಳ್ಬೇಕಾ ನಾವು? ಟಿಪ್ಪುವನ್ನು ಡಿಫೆಂಡ್ ಮಾಡಕ್ ಹೋಗಲ್ಲ. ನಾನು ಚರ್ಚೆಗೆ ಬರುವಾಗ ಒಬ್ಬ ವ್ಯಕ್ತಿಯನ್ನು ವ್ಯಕ್ತಿ ಅಂತಾನೆ ನೋಡ್ತೀನಿ. ಟಿಪ್ಪು ಮಾಡಿದೆಲ್ಲ ಸರಿಯಲ್ಲ, ಟಿಪ್ಪು ಮಾಡಿದೆಲ್ಲ ಕೆಟ್ಟದು ಅಲ್ಲ. ಅದೇ ರೀತಿ ಇವತ್ತಿನ ನಾವು ನೋಡತಕ್ಕಂಥ ಪ್ರೈಮ್ ಮಿನಿಸ್ಟರ್ಗೂ ಅದೇ ರೀತಿ ಹೇಳ್ಕೊಳ್ತೀವಿ. ಪ್ರೈಮ್ ಮಿನಿಸ್ಟರ್ ಮಾಡೋದೆಲ್ಲ ಸರಿನೂ ಇಲ್ಲ, ಪ್ರೈಮ್ ಮಿನಿಸ್ಟರ್ ಮಾಡಿದೆಲ್ಲ ತಪ್ಪು ಇಲ್ಲ. ಎಲ್ಲೋ ಒಂದ್ ಕಡೆ ಮನುಷ್ಯ 2 ಗುಣ ಇಟ್ಟಿರ್ತಾನೆ, ಎಲ್ಲೋ ಒಂದ್ ಕಡೆ ಎಲ್ಲೋ ತಪ್ಪು ಮಾಡಿರ್ತಾನೆ. ಬಟ್ ಇವತ್ತಿಗೆ ಕೆಲವರು ಗೋಡ್ಸೆಯನ್ನು ಮರ್ಯಾದೆಯನ್ನು ನೋಡುವವರು ಇದ್ದಾರೆ ಈ ಭಾರತದಲ್ಲಿ. ಅದೇ ರೀತಿ ಬೇರೆ ಅನ್ಯರನ್ನು ಕೂಡ ಮಹಾತ್ಮ ಗಾಂಧಿಯನ್ನು ಮರ್ಯಾದೆ ಕೊಡುವ ಸಮಾಜ ಇಲ್ಲಿ ಭಾರತದಲ್ಲಿದೆ. ಅದೇ ರೀತಿ ಎಲ್ಲಾ ಜನರನ್ನು ಹಾಗೆ ನೋಡುವಂತ ಒಂದು ಸಂಬಂಧ ಇಲ್ಲಿ ನಾವು ಬೆಳೆಸಬೇಕಾಗಿರುತ್ತೆ. ಮಾಡಿರಬಹುದು, ಬಟ್ ಅದಷ್ಟನ್ನ ಮಾತ್ರ ಸತ್ಯ ಅಂತ ಹೇಳಿ ಪರಿಗಣಿಸಿ ಆತ ಒಬ್ಬ ಮತಾಂಧ ಮಾತ್ರ ಆಗಿದ್ದ ಅಂತ ಹೇಳಿ ನಾವು ಕನ್ಸಿಡರ್ ಮಾಡಬಾರ್ದು ಅನ್ನೋ ವಾದ. ಮೇಡಮ್, ಇದಕ್ಕೆ ಏನು ಹೇಳಬೇಕಂದ್ರೆ ಶ್ರೀ ಓಮರ್ ಶರೀಫ್ ಸರ್ ಅವರು ಹೇಳ್ದಂಗೆ ಅವ್ರು ತುಂಬ ನಮ್ಮ ಇತಿಹಾಸದ ಬಗ್ಗೆ ಆಸಕ್ತಿ ಇದೆ ಅಂತ ಕಾಣುತ್ತೆ. ಇದು ನಮ್ಮ ಹಿಂದೂ ಪುರಾಣದ ಬಗ್ಗೆ ಆಸಕ್ತಿ ಇದೆ ಅನ್ಸುತ್ತೆ. ರಾಜರಾಜ ಚೋಳರ ಬಗ್ಗೆ ಹೋದ್ರು, ಬೇರೆ ಚೋಳರ ಬಗ್ಗೆ ಹೋದ್ರು, ಬಿಹಾರದ ಬಗ್ಗೆ ಹೋದ್ರು, ಇದೆಲ್ಲ ವಿಚಾರಕ್ಕೆ ಹೋಗಿದ್ದಾರೆ. ಇನ್ನೂ ಸ್ವಲ್ಪ ಹಿಂದಕ್ಕೆ ಹೋಗ್ಬಿಡೋಣ. ರಾಮ ಸುಗ್ರೀವನ್ನ ಸಾಯಿಸ್ತಾನೆ, ವಾಲಿನ ಸಾಯಿಸ್ತಾನೆ, ವಾಲಿಯ ವಧೆ ಮಾಡ್ತಾನೆ. ಇನ್ನೂ ವಿವಾದ ಇದೆ ಅದು ನಮ್ಮಲ್ಲಿ. ಯಾಕಂದ್ರೆ ನಮ್ಮ ಹಿಂದೂ ಸಮಾಜದಲ್ಲಿ ಇನ್ನೂ ಡಿಬೇಟ್ ಆಗತ್ತೆ. ಹೌದು, ರಾಮನ್ ಬಗ್ಗೆಯೂ ಡಿಬೇಟ್ ಆಗತ್ತೆ. ಖಂಡಿತ. ಬಟ್ ಆರಾಧ್ಯ ದೈವ ರಾಮನೇ. ಯಾಕಂದ್ರೆ ಹೆಚ್ಚಿನ ಭಾಗ ಅವನು ಏನ್ ಮಾಡ್ದ, ಹೇಗ್ ನಡ್ಕೊಂಡ, ಅದಕ್ಕೆ ರಾಮನ್ನೇ ಪೂಜೆ ಮಾಡೋದು, ರಾವಣನಲ್ಲ. ಧರ್ಮರಾಯ, ನಾವು ಈಗ ನಿಮ್ಮ ಆಫೀಸಲ್ಲಿ ಕೂತಿ